ತಥಾಸ್ತु ದೇವೇಶ. ಏನು ಬಂದುದಯ್ಯ ಪರಮಾಶ್ಚರ್ಯ ನನಗೆ. ಯಾಕೆಂದ್ರೆ ಸಾನುರಾಗದಲ್ಲಿ ಅಂತರ್ಮುಖಿಯಾಗಿ ತಾಂಡವದಲ್ಲಿ ನಿಮಗ್ನನಾದ ಕಾಲ ಇದು. ಆಶ್ಚರ್ಯಕ್ಕೆ ಕಾರಣ ಅದು. ನೀನು ನಿನ್ನಂತವರು ಅನೇಕ ಭಕ್ತರು ಶಿವನ 7 ಬಗೆಯ ತಾಂಡವವನ್ನು ನೋಡಬೇಕು, ಆಪ್ಯಾಯವನ್ನು ಅನುಭವಿಸಬೇಕು ಎನ್ನುವ ಅಭಿಪ್ಸವುಳ್ಳವರಾದರು ಯಾರು ಇಲ್ಲಿಯವರೆಗೆ ಈ ತನಕ ಬರುವ ಧೈರ್ಯ ಮಾಡಲಿಲ್ಲ. ನೀನು ಅದಕ್ಕೆ ಹೊತ್ತಾದವನೇನು ಅಲ್ಲ. ಆದ್ರೆ ಈ ಹೊತ್ತು ತಾಂಡವದಲ್ಲಿ ಮೈಮರೆತ ಕಾಲದಲ್ಲಿ ಮುಕ್ಕೋಟಿ ದೇವತೆಗಳೆಲ್ಲ ಒಟ್ಟಾಗಿ ಒಕ್ಕರುನಿಂದ ಶಂಭೋ ಹರ ಹರ ಮಹಾದೇವ ಎಂದು ಸಂಸ್ತುತಿಸುತ್ತ ಹಿಮದಿಂದ ಆಚ್ಛಾದಿತವಾದಂತಹ ಬೆಳ್ಳಿ ಬೆಟ್ಟವನ್ನು ಪ್ರಯತ್ನ ಪಟ್ಟು ಏರಿ 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 ಇಲ್ಲಿಗೆ ಬಂದಿದ್ದೀರಿ. ಹಾಗಾಗಿ ನನಗೆ ಆಶ್ಚರ್ಯ ಆಯಿತು.
ಯಾಕೆ ನೀವು ಯಾರು ಬರುವ ಮನಸ್ಸು ಮಾಡುವುದಿಲ್ಲ? ಶಿವ ಅಂತರ್ಮುಖಿಯಾಗಿ ತಾಂಡವದಲ್ಲಿ ಮೈಮರೆತ ಅಂತಾದ್ರೆ ಯಾರಾದರೂ ಆಗಮಿಸಿದರೆ ಅವನ ಏಕಾಂತಕ್ಕೆ ಅವನ ಏಕಾಗ್ರತೆಗೆ ಭಂಗ ಉಂಟಾಗಿ ಬಹಿರ್ಮುಖನಾಗಿ ಕುಪಿತನಾಗಿ ಶಪಿಸಬಹುದು, ಅಲ್ಲ ಸುದ್ರೋಹಬಹುದು ಎನ್ನುವಂತ ಭೀತಿಯ ನಿಜ ಪ್ರತಿಯೊಬ್ಬರ ಅಂತರಂಗದಲ್ಲಿಯೂ ಸುಪ್ತವಾಗಿ ನಡೆಸಿದೆ. ಹಾಗಾಗಿ ಬರುವ ಮನಸ್ಸಿದ್ರು ಬರುವ ಧೈರ್ಯವನ್ನು ಯಾರು ಮಾಡಿ. ಆದರೆ ಈ ಹೊತ್ತು ತಾಂಡವದಲ್ಲಿಯೇ ಬರೆದ ಕಾಲದಲ್ಲಿ ಎಲ್ಲವರು ಒಟ್ಟಾಗಿ ಬಂದಿದ್ದೀರಿ. ಏನು ಬಂದೀರಯ್ಯ ನಿರ್ಜರರಾಯ, ಏನು ಬಂದೀರಯ್ಯ? ಓಹೋ, ಹೀಗಾಗಿರಬಹುದು ಹೇಗೆ? ನಿಮ್ಮ ಮಲತಾಯ ಮಕ್ಕಳು ದುರುಳ ದಾನವರು ಹೊರಬರದಿಂದ ಅಧಿಕಾರ ಸ್ಥಾಪನೆಗೆ ಬೇಕಾಗಿ ತ್ರಿವಿಷ್ಣುಪ ಗದ್ದುಗೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಬೇಕಾಗಿ ದೇವಲೋಕದ ಮೇಲೆ ಅಭಿಯೋಗ ನಡೆಸ್ತಾರೆ. ಆವಾಗ ಆ ದುರುಳೇ ಅಲ್ಲದಿದ್ದರು ಅವರು ಪಡೆದ ವರಕ್ಕೆ ಭಯಪಟ್ಟು ನೀವೆಲ್ಲ ಓಡುವುದುಂಟು, ಸ್ಥಳ ಬಿಡುವುದುಂಟು, ನಮ್ಮಲ್ಲಿಗೆ ಬಂದು ಪ್ರಾರ್ಥನೆ ಮಾಡುವುದು ಉಂಟು. ಹಾಗೇನಾದರೂ ಆಗಬಹುದೇ ಯೋಚನೆ ಮಾಡಿದ್ರೆ ಎಲ್ಲವರ ಮುಖವನ್ನು ನೋಡುವಾಗ ಹಸನ್ಮುಖಿಗಳಾಗಿದ್ದೀರಿ, ಹರ್ಷಚಿತ್ತರಾಗಿದ್ದೀರಿ. ಮುಖ ಎನ್ನುವುದು ಮನಸ್ಸಿಗೆ ಹಿಡಿದ ಕನ್ನಡಿ. ಮುನ್ನುಡಿಯನ್ನು ಓದಿದಾಗ ಪುಸ್ತಕದ ಒಳಗೆ ಯಾವ ವಿಷಯ ಉಂಟು ಇರಬಹುದು ಎನ್ನುವುದನ್ನು ಹೇಗೆ ಮಸ್ತಕ ತಿಳಿಯುತ್ತದೆಯೋ, ಮನೆಯ ಹೆಬ್ಬಾಗಿಲನ್ನು ನೋಡಿದಾಗ ಮನೆಯ ಒಳಗಿದ್ದವರು ಹೇಗೆ ಎನ್ನುವುದನ್ನು ಜ್ಞಾನಿಗಳಾದರೂ ಹೇಗೆ ತಿಳಿಯುತ್ತಾರೆ. ನಾರಿಯರ ಮುಂಜರಗನ್ನು ನೋಡಿದರೆ ಅವರ ಶೀಲ ಸಂಸ್ಕಾರ ಹೇಗೆ ಎನ್ನುವುದನ್ನು ಹೇಗೆ ತಿಳಿಯುವುದಕ್ಕಾಗ್ತದೋ, ಹಾಗೆಯೇ ಮುಖವನ್ನು ನೋಡಿದಾಗ ಮನಸ್ಸಿನಲ್ಲಿ ಏನುಂಟು ತಿಳಿಯುವುದಕ್ಕಾಗ್ತದೆ. ಭಯದ ಛಾಯೆ ಇಲ್ಲ ಅಂತಾದ್ರೆ ನಿನಗೆ ದುರುಳರ ಭಯ ಇಲ್ಲ, ಅದರ ಪ್ರತೀಕೋ ಎಂಬಂತೆ ಹಸನ್ಮುಖಿಗಳಾಗಿದ್ದೀರಿ. ನನಗೆ ಈಗಲೂ ಆಶ್ಚರ್ಯ, ಹಸನ್ಮುಖಿಗಳಾಗಿ ನೀವು ನಿರ್ಧರಿಸಿದ್ದೇ ಇಲ್ಲ.
ಮ್ಲಾನವದನಾಗಿ ಹೌದು ಓಡಾಡಿ ಭಯದಿಂದ ಗಡ 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 ನಡುಗುತ್ತಾದರೂ ಇವತ್ತು ಹಾಗಲ್ಲ. ನಿರ್ಭಯರಾಗಿದ್ದೀರಿ, ನಿಶ್ಚಿಂತರಾಗಿದ್ದೀರಿ. ಹಾಗಾದ್ರೆ ಯಾರು ಬಂದಿರಬಹುದು? ದೇವೇಶ ಹೇಳುವುದಕ್ಕಾಗಿಯೇ ಬಂದವು ನಾನು. ಹೇಳಬಹುದಲ್ಲ? ವ್ಯೋಮಕೇಶನೇ ಕೇಳು ವಿನ್ನಪವ, ವ್ಯೋಮಕೇಶನೇ ಕೇಳು ಭಿನ್ನಪವ, ಶಂಕರನ ಶಿವ ಕಾಮಪಿತನಗ ಬೇಡ ಮನದಿರವ, ಶಂಕರನ ಶಿವ ಕಾಮಪಿತನಗ ಬೇಡ ಮನದಿರವ. ಸ್ವಾಮಿ ನಿಮ್ಮಯ ಕರುಣೆಯಿಂದಲೇ ಯಾವಿನಿ ಜಗರುಗಳ ಭಯವಿಲ್ಲ. ಸ್ವಾಮಿ ನಿಮ್ಮಯ ಕರುಣೆಯಿಂದಲೇ ಯಾವಿನಿ ಜಗರುಗಳ ಭಯನಿರ್ನಾಮವಾದುದು. ನಿರತ ದಿವಿಜ ಸ್ತೋಮ ನಿನ್ನಾಜ್ಞೆಯಲ್ಲಿ ಮೆರೆವುದು, ನಿರತ ದಿವಿಜ ಸ್ತೋಮ ನಿನ್ನಾಜ್ಞೆಯಲ್ಲಿ ಮೆರೆವುದು. ಯೋಮಗೆ ಜನಿಗೇಳು ಭಿನ್ನಪವ, ಶಂಕರನ ಶಿವ ಕಾಮಪಿತನಗ ಬೇಡ ಮನದಿರವ. ನೀನಾಡಿದ ಮಾತು ಯಾವ ಕಾಲಕ್ಕೂ ಸ್ಪಷ್ಟ. ಇಷ್ಟು ದಿವಸದವರೆಗೆ ದೇವತೆಗಳು ಈ ಬೆಳ್ಳಿ ಬೆಟ್ಟವನ್ನು ಏರುವಾಗ ಮೇಲೆ ನೋಡುತ್ತಾ ಏರಿದ್ದೇ ಇಲ್ಲ, ಕೆಳಗೆ ನೋಡುತ್ತಾ ಏರಿದ್ದೇ ಹೆಚ್ಚು. ಯಾಕೆ? ಆ ಸಂದರ್ಭ ಎನ್ನುವುದು ಅದೇ ರೀತಿಯಾಗಿ ನಮ್ಮ ಪಾಲಿಗೆ ಬಂದದ್ದು ಹೌದು. ರಾಕ್ಷಸರ ಭಯವೋ ಅಲ್ಲ, ಸ್ವರ್ಗದ ಪಾಲಿಗೆ ಆಪತ್ತೋ ಬಂದಾಗ ನಾವು ಕೈಲಾಸ ಪರ್ವತದವರೆಗಾಗಿ ನಿನ್ನನ್ನು ಕಾಣಲು ಬಂದಿದ್ದೇ ಹೊರತು ಈ ಮೊದಲು ಯಾವ ಕಾರಣಕ್ಕೂ ಬಂದದಿಲ್ಲ. ಆದರೆ ಇವತ್ತು ಬರುವುದು ವಿಶೇಷ ಕಾರಣಕ್ಕೆ. ಯಾವ ಯಾಮೇನೀಚರರ ಭಯವೂ ನಮ್ಮ ಪಾಲಿಗಿಲ್ಲ. ತ್ರಿಮೂರ್ತಿಗಳ ಆಜ್ಞೆ ಹೇಗುಂಟು, ಅವರ ಕಾರ್ಯ ಯಾವ ರೀತಿಯಾಗಿ ಮಾಡಬೇಕು ಎನ್ನುವುದಾಗಿ ನಿಯಮ ಉಂಟು, ಆ ರೀತಿಯಲ್ಲಿ ದೇವತೆಗಳೆಲ್ಲರೂ ಮಾಡಿಕೊಳ್ಳುತ್ತಾ ಇದ್ದಾರೆ. ಆದರೆ ಇಂದು ಬರುವುದಕ್ಕೆ ವಿಶೇಷ ಕಾರಣವಿದೆ. ಹಲವು ದಿವಸಗಳಿಂದ ದೇವತೆಗಳ ಆಶಯ ಇದ್ದದ್ದು ಅವರೆಲ್ಲರ ಮುಖವಾಗಿ ನಾನು ಆಡುತ್ತಾ ಇರುವುದು. ಸರಿ, ನಿಮ್ಮನ್ನ ಸ್ವರ್ಗಲೋಕದವರೆಗಾಗಿ ಕರೆದುಕೊಂಡು ಹೋಗಬೇಕು, ನಿಮ್ಮ ಪಾದ ಪೂಜೆ ಮಾಡಬೇಕು, ನಿಮ್ಮನ್ನ ಆರಾಧಿಸಬೇಕು ಎಂಬುದ ಮಹದಾದ ಆಶಯವನ್ನಿಟ್ಟು ನಿಮಗೆ ಆಮಂತ್ರಿಸುವುದಕ್ಕಾಗಿ ಈ ಮುಕ್ಕೋಟಿ ದೇವತೆಗಳನ್ನು ಒಳಗೊಂಡು ನಾನು ಬಂದಿದ್ದೇನೆ. ನಮ್ಮ ಆಮಂತ್ರಣವನ್ನು ಮನ್ನಿಸಿ ಸ್ವರ್ಗಲೋಕದವರೆಗಾಗಿ ಬರಬೇಕು ಎಂದು ಮಾಡಿದ ಎಂದು ಮಾಡಿದ ಪುರಂದರ ಆನಂದವು ತಂಗಿಸಿದ ಶಿವ, ಆನಂದವು ತಂಗಿಸಿದ ಶಿವ. ಇಂದು ನಿಮ್ಮ ಬಂದಿಗೆ ಹರುಷವಾಂತೆ, ಇಂದು ಹೆಚ್ಚಿದೆ ನಿಮ್ಮ ಬಂದಿಗೆ ಹರುಷವಾಂತೆ.
ನಡೆಸುವುದು ಹೇಗೆ, ನಾವು ನಮ್ಮವರನ್ನು ಉಳಿಸಿಕೊಳ್ಳುವುದು ಹೇಗೆ, ಇದೇ ಯೋಚನೆ. ಹಾಗಾಗಿ ನಮ್ಮಿಂದ ಉಪಕೃತರಾದರು ಉಪಕಾರ ಸ್ಮರಣೆ ಇದ್ದು ಈ ರೀತಿಯಲ್ಲಿ ಸ್ವಾಗತಿಸುವುದಕ್ಕೆ ಸತ್ಕರಿಸುವುದಕ್ಕೆ ಅವಕಾಶವೇ ಆಗವಾಗಿದೆ. ಹಾಗಾಗಿ ಈಗ ಪ್ರಾಮಾಣಿಕವಾದ ಅಭಿಪ್ರಾಯ ಖಂಡಿತ ಮೆಚ್ಚಿದ್ದೇನೆ. ಆದ್ರೆ ಈಗ ಬರುವುದಕ್ಕಾಗುವುದಿಲ್ಲ. ಹೌದು, ಆಮಂತ್ರಣದಲ್ಲಿ ಏನಾದರೂ ವ್ಯತ್ಯಾಸವಾಯ್ತಾ? ಖಂಡಿತ ಇಲ್ಲ. ಸರಿಯಾಗಿ ಆಮಂತ್ರಿಸಿದ್ವಿ ದೇವೇಶ. ಈ ಮಾಸದಲ್ಲಿ ಅನೇಕ ಭಕ್ತರು ನನ್ನನ್ನು ನೋಡುವುದಕ್ಕಾಗಿ ಬರ್ತಾರೆ. ಅವರು ಬಂದಾಗ ನಾನೇ ಇಲ್ಲ ಅಂತಾದ್ರೆ ವಿಶ್ವಂಬರನೇ ಹೊರದಾದರು, ವಿಶ್ವವ್ಯಾಪಿಯೇ ಸತ್ಯವಾದರು, ಕೈಲಾಸಕ್ಕೆ ದರ್ಶನಾಕಾಂಕ್ಷಿಗಳಾಗಿ ಬರ್ತಾರೆ. ಭಕ್ತರ ಕಲ್ಪನೆಯ ಮೂರ್ತ ಸ್ವರೂಪ ಅನ್ನೋದು ಒಂದು ಉಂಟು. ಆವಾಗ ನಾನು ಅದನ್ನು ತೋರಲೇಬೇಕಾಗ್ತದೆ, ಅನುಗ್ರಹಿಸಲೇಬೇಕಾಗ್ತದೆ. ಆದ್ದರಿಂದ ಈ ಮಾಸದಲ್ಲಿ ಬರುವುದಿಲ್ಲ. ಬರುವುದಿಲ್ಲ ಅಂದ್ರೆ ಯಾವಾಗಲೂ ಬರುವುದಿಲ್ಲ ಅಂತಲ್ಲ, ಈಗ ಬರುವುದಿಲ್ಲ. ಹಾಗಂತ ಬರುವ ಮಾಸಕ್ಕೆ ಬಂದೇ ಬರ್ತದೆ. ಶಂಭೋ ಶಂಕರ ಹರ ಹರ ಮಹಾದೇವ. ವೃತ್ರವೈರಿಯ ಕಳುಗಿದು ವೃತ್ರವೈರಿಯ ಕಳುಗಿದು ಕೃತ್ತಿವಾಸರು ಮನದಿ ಯೋಚಿಸಿ ಕೃತ್ತಿವಾಸರು ಮನದಿ ಯೋಚಿಸಿ ಈಗ ಯೋಚಿಸ್ತಾ ಇದ್ದೇನೆ, ನಿಜವಾದ ಭಕ್ತಿಯೋ ಹೇಗೆ? ಭಕ್ತರಲ್ಲಿ 4 ವಿಧ: ಅರ್ಥಿ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ದೇವೇಶ 3 ಲೋಕದ ಒಡೆಯ. ಅರ್ಥಿಯಾಗಿ ಅದೆಷ್ಟೋ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದ್ದುಂಟು. ಆದ್ರೆ ಈಗ ಬಂದ ಸಂದೇಹ ಏನು? ಅರ್ಥಾರ್ಥಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೋ ಹೇಗೆ? ಪ್ರತಿಫಲಾಪೇಕ್ಷೆಯಿಂದ ಗೌರವಿಸುವುದು, ಪೂಜಿಸುವುದು, ಆರಾಧಿಸುವುದು ಆ ನೆಲೆಯಲ್ಲಿ ಬಂದಿರಬಹುದೇ? ಜಿಜ್ಞಾಸು ಅನ್ನುವುದಕ್ಕೆ ಅವಕಾಶವೇ ಇಲ್ಲ. ಅನೇಕ ಸಂದರ್ಭದಲ್ಲಿ ಅವನ ಸಮಸ್ಯೆಯನ್ನು ನಾನು ಬಗೆಹರಿಸಿಕೊಟ್ಟಿದ್ದೇನೆ. ಜಿಜ್ಞಾಸು ಅಲ್ಲ. ಹಾಗಂತ ಜ್ಞಾನಿಯೇ ತೀರ್ಮಾನಿಸುವುದು ಕಷ್ಟ. ಯಾಕೆಂದ್ರೆ ಅದಕ್ಕೊಂದು ಅವಕಾಶ ಈವರೆಗೆ ಕಲ್ಪಿತವೇ ಆಗಿರುವಾಗಿದೆ. ನೋಡೋಣ, ಪರೀಕ್ಷೆ ಮಾಡಬೇಕು. ಬರುವ ಮಾಸಕ್ಕೆ ಬರ್ತೇನೆ, ಅಭಯ ಕೊಟ್ಟಿದ್ದೇನೆ. ಅದೇ ಪರೀಕ್ಷೆಗೆ ಸರಿಯಾದಂತಹ ಕಾಲ.
ಹಾ ಕಡಿ ಕೊಳ್ಳು ಕೊಂಚು ತಿನ್ನು ಮುಕ್ಕು ಇತ್ಯಾದಿ ಕರ್ಣ ಕರ್ಕಶವಾದಂಥ ನುಡಿಯನ್ನಾಡುವ ಸಂಸ್ಕಾರರಹಿತರಾಗಿರುವಂಥ ಕಾಡ ಕೈರಾತರಾಗಿ ಹೋದರೆ ಆವಾಗ ನನ್ನ ಬಾಹ್ಯವಾದಂಥ ರೂಪವನ್ನು ಕಂಡು ಅಂತಸ್ಥವಾದಂಥ ಸತ್ವವನ್ನು ತಿಳಿಯದೆ ಧಿಕ್ಕರಿಸುತ್ತಾನೋ ಅಥವಾ ಬಾಹ್ಯ ರೂಪಕ್ಕೆ ಬೆಲೆ ಕೊಡದೆ ಅಂತ ಸತ್ವವನ್ನು ಜ್ಞಾನಿಯಾಗಿ ತಿಳಿಯುತ್ತಾನೆ. ಶುಭಂ ಕರೋತಿ ಶಂಕರ, ಅವನೇ ಈತ ಎನ್ನುವುದನ್ನು ತಿಳಿದ ಅಂತಾದ್ರೆ ಆಗ ಅವನ ನಿಜಾರ್ಥದಲ್ಲಿ ಜ್ಞಾನಿಯಾಗ್ತಾನೆ. ನನ್ನ 400 ಭಕ್ತರಲ್ಲಿ ಶ್ರೇಷ್ಠ ಭಕ್ತ ಅಂದ್ರೆ ಜ್ಞಾನಿ. ಜ್ಞಾನಿಯಾಗಿ ಆತನನ್ನು ಗೌರವಿಸಿದ ಅಂತಾದ್ರೆ ಅವನನ್ನು ನಾನು ಅಷ್ಟೇ ಪ್ರೀತಿಯಿಂದ ಆದರಿಸ್ತೇನೆ, ಅನುಗ್ರಹಿಸುತ್ತೇನೆ, ಆಶೀರ್ವದಿಸ್ತೇನೆ. ಅದಲ್ಲ ತಿಳಿಯದೆ ಧಿಕ್ಕರಿಸಿದ ಅಂತಾದ್ರೆ ದೇವೇಶ ಆದ್ರೆ ನಿಗ್ರಹಿಸಿ ಬಂದೆ. ಆ ಕಾಲಕ್ಕಾಗಿ ಕಾಯ್ತೇನೆ.